ಎಲ್ಲರಿಗೂ ಇಕ್ರಾ ನ್ಯೂಸ್ 24/7 ಚಾನಲ್ಗೆ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರತ್ಕಮಿ-ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಕವಿತಾ ಬಾಡನ್ನವರ್ ಎಂಬ ಮಾಜಿ ನರ್ಸ್ ತಮ್ಮ ಮನೆಯಲ್ಲಿ ಭ್ರೂಣ ಹತ್ಯೆ ಮಾಡುವ ದಂಧೆ ನಡೆಸಿಕೊಂಡು ಬಂದಿದ್ದಾಳೆ. ಈಕೆಯು ನಿರ್ಲಕ್ಷ್ಯತೆಯಿಂದ ಮಹಿಳೆಯೊಬ್ಬಳು ಸಾವನ್ನಪ್ಪಿದ್ದಾಳೆ. ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಫಲಕಗಳನ್ನು ಅಳವಡಿಸಿದರೂ ಕೂಡ ಇನ್ನೂ ಕೆಲವೆಡೆ ಈ ಕರಾಳದಂತೆ ಕಂಡುಬರುತ್ತಿದೆ. ಈ ಹಿಂದೆ ಕವಿತಾ ಬಾಡನ್ನವರ್ ಇದೇ ರೀತಿ ಗರ್ಭಪಾತ ವಿಚಾರದಲ್ಲಿ ಕೇಸ್ ಕೂಡ ದಾಖಲಾಗಿದ್ದರು ಕೂಡ ಅವಳು ಯಾರೂ ಕ್ಯಾರೆ ಅನ್ನದೇ ಈ ದಂಧೆಯನ್ನು ತನ್ನ ಕ್ರಿಮಿನಲ್ ಮೈಂಡಿನಿಂದ ಆಜುಬಾಜು ಇದ್ದ ಸ್ಥಳೀಕರಿಗೆ ಏನೂ ಗೊತ್ತೇ ಆಗದೆ ರೀತಿಯಲ್ಲಿ ಬೇರೆ ಬೇರೆ ಊರಿನಿಂದ ಬಂದ ಜನರಿಗೆ ತಮ್ಮ ವಾಹನಗಳನ್ನು ದೂರದಲ್ಲಿ ನಿಲ್ಲಿಸಿ ರಿಕ್ಷಾಗಳ ಮೂಲಕ ಕರೆಸಿಕೊಂಡು ಭ್ರೂಣಲಿಂಗ ಪತ್ತೆ ಮತ್ತು ಅಭಾಷಣೆಗಳಂತಹ ದಂಧೆಯನ್ನು ನಡೆಸಿಕೊಂಡು ಬಂದಿದ್ದಾಳೆ. ಕೊಲ್ಲಾಪುರ ಜಿಲ್ಲೆಯ ಹಾತಲ್ಕಂಡ ತಾಲೂಕಿನ ಅಳತೆ ಊರಿನ ಸೋನಾಲಿ ಕದಂ ಎಂಬ 32 ವರ್ಷದ ಮಹಿಳೆಗೆ 4 ತಿಂಗಳ ಹೆಣ್ಣು ಮಗುವಿನ ಭ್ರೂಣವನ್ನು ದಿನಾಂಕ 27/5/2024 11:30 ಗಂಟೆಗೆ ಸುಮಾರು ಗರ್ಭಪಾತ ಮಾಡಿಸಿಕೊಂಡಳು ಮತ್ತು ಅವಳು ಅದೇ ದಿನ 12 ಗಂಟೆಗೆ ಮರಣ ಹೊಂದಿದ್ದಾಳೆ. ಈ ಕೃತ್ಯದಲ್ಲಿ ಸಂಜಯ ಗೌಳಿ, ಸಂಗೀತಾ ಗೌಳಿ, ವಿಜಯ್ ಗೌಳಿ, ಮಾರುತಿ ಬಾಬಸೋ ಕರಾತ್ ಮತ್ತು ಹೊತ್ವಾಲೆ ಎಂಬ ವ್ಯಕ್ತಿಗಳೊಡನೆ ಸೇರಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಕೆಲಸ ಮಾಡಿದ್ದಾಳೆ. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಮಹಾಲಿಂಗಪುರ.